ಶಿರಸಿ ಸಿದ್ದಾಪುರ ವಿಧಾನಸಭಾ ಕ್ಷೇತ್ರ ಮತ್ತು ಉತ್ತರ ಕನ್ನಡ ಜಿಲ್ಲಾ ರೈತ ಮೋರ್ಚಾ ವತಿಯಿಂದ ಹಾಗೂ ಅಲ್ಪಸಂಖ್ಯಾತ ಮೋರ್ಚಾ ವತಿಯಿಂದ ಭ್ರಷ್ಟಾಚಾರ ಆರೋಪ ಹೊತ್ತಿರುವ ಮಂತ್ರಿ ನಾಗೇಂದ್ರ ರಾಜೀನಾಮೆ ಕೊಡಲೇಬೇಕು ಎಂದು ಕಾರವಾರ ಜಿಲ್ಲಾಧಿಕಾರಿ ಕಚೇರಿಯ ಮುಂದೆ ಹೋರಾಟ ನಡೆಸಲಾಯಿತು. ರೈತ ಮೋರ್ಚಾ ಜಿಲ್ಲಾಧ್ಯಕ್ಷರಾದ ಅನಂತಮೂರ್ತಿ ಹೆಗಡೆಯವರು ಮಾತನಾಡಿ, ದಿನಾಂಕ 26 ಮೇ 2024ರಂದು ಚಂದ್ರಶೇಖರ್ ಎನ್ನುವ ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಳ್ಳುವ ಪೂರ್ವದಲ್ಲಿ 6 ಪುಟಗಳ ಡೆತ್ ನೋಟ್ ಬರೆದಿಟ್ಟಿದ್ದಾರೆ. ಅದರಲ್ಲಿ ಸ್ಪಷ್ಟವಾಗಿ ಉಲ್ಲೇಖವಾಗಿದೆ, ನಾಗೇಂದ್ರ ಅವರು ಮೌಖಿಕವಾಗಿ ಹಲವಾರು ಅಕೌಂಟ್ಗಳಿಗೆ ಹಣವನ್ನು ಹಾಕಲು ಆದೇಶ ಮಾಡುತ್ತಾರೆ ಎನ್ನುವ ಹಾಗೂ ಯಾವ ಅಕೌಂಟ್ಗೆ ಹಣ ಹೋಗಿದೆ ಎಂಬುದನ್ನು ಬರೆದು ಇಟ್ಟಿದ್ದಾರೆ. ಎಲ್ಲ ಹಣವು ಹೇಗೆ ವರ್ಗಾವಣೆ ಆಗಿದೆ ಎಂಬ ಮಾಹಿತಿ ಇದೆ. ಬಳ್ಳಾರಿ ಎಲೆಕ್ಷನ್ಗೆ 20 ಕೋಟಿ ವ್ಯಯವಾದ ಬಗ್ಗೆ ಮಾಹಿತಿ ಎಲ್ಲ ಅವ್ಯವಹಾರ ಅಕೌಂಟ್ ಮೂಲಕ ಆಗಿದ್ದರಿಂದ ಇದನ್ನು ಭೇದಿಸಲು 3 ದಿನ ಸಾಕು. ಬಡ ವಾಲ್ಮೀಕಿ ಜನಾಂಗದ ಅಭಿವೃದ್ಧಿಗೆ ಇಟ್ಟ 170 ಕೋಟಿ ಹಣವನ್ನು ತನ್ನ ಫೇಕ್ ಅಕೌಂಟ್ಗೆ ವರ್ಗಾವಣೆ ಮಾಡಿಕೊಂಡ ಭ್ರಷ್ಟ ನಾಗೇಂದ್ರ ಅವರನ್ನು ತಕ್ಷಣ ವಜಾ ಮಾಡಬೇಕು. ಅಂಥವರನ್ನು ಮಂತ್ರಿ ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ ಮಾನ ಮರ್ಯಾದೆ ನಾಚಿಕೆ ಇಲ್ಲ. ನಾಗೇಂದ್ರ ರಾಜೀನಾಮೆ ಕೊಡಲೇಬೇಕು ಎಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಅನಂತಮೂರ್ತಿ ಹೆಗಡೆ ಜಿಲ್ಲಾ ರೈತ ಮೋರ್ಚಾ ಅಧ್ಯಕ್ಷರು, ಚಂದ್ರು ಹೆಸಳೆ ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷರು, ಕೆಜಿ ನಾಯ್ಕ್ ಕಾರ್ಯಕಾರಿಣಿ ಸದಸ್ಯರು, ಆನಂದ್ ಸಾಲೇರ್ ಶಿರಸಿ ನಗರ ಮಂಡಲ ಅಧ್ಯಕ್ಷರು, ಉಷಾ ಹೆಗಡೆ ಶಿರಸಿ ಬಿಜೆಪಿ ಗ್ರಾಮೀಣ ಅಧ್ಯಕ್ಷರು, ತಿಮ್ಮಪ್ಪ ಎಂಕೆ ಸಿದ್ದಾಪುರ ಮಂಡಲ ಅಧ್ಯಕ್ಷರು, ಜಾಯ್ಸನ್ ಡಿಸೋಜಾ ಅಲ್ಪಸಂಖ್ಯಾತ ಮೋರ್ಚಾ ಅಧ್ಯಕ್ಷರು, ಪ್ರಶಾಂತ್ ನಾಯ್ಕ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ, ರಾಜು ಭಂಡಾರಿ ಬಿಜೆಪಿ ಪ್ರಮುಖರು, ಸುರೇಶ್ ನಾಯ್ಕ್ ರೈತ ಮೋರ್ಚಾ ಉಪಾಧ್ಯಕ್ಷರು, ಬಸಣ್ಣ ಕುರುಬಕಟ್ಟಿ ಉಪಾಧ್ಯಕ್ಷರು ರೈತ ಮೋರ್ಚಾ, ರಾಮಣ್ಣ ಚಿಕ್ಕ್ಯಾನ್ಮನೆ ಯಲ್ಲಾಪುರ ರೈತ ಮೋರ್ಚಾ ಅಧ್ಯಕ್ಷರು, ನಾಗರಾಜ್ ನಾಯ್ಕ್ ಶಿರಸಿ, ಮಾರುತಿ ನಾಯ್ಕ್ ಕಾನ್ಗೋಡ್, ನಾಗರಾಜ್ ನಾಯ್ಕ್ ಬೇಡ್ಕಣಿ, ಪ್ರಸನ್ನ ಹೆಗಡೆ, ತೋಟಪ್ಪ ನಾಯ್ಕ್, ಮಾಂತೇಶ್ ಹಾದಿಮನಿ ಇನ್ನೂ ಹಲವರು ಮಾತನಾಡಿದರು. ಕಿಶನ್ ಕಾಂಬಳೆ, ನಾಗೇಶ್ ಕುರ್ಡೇಕರ್ ಮತ್ತು ಶಿರಸಿ ಸಿದ್ದಾಪುರ ಹಾಗೂ ರೈತ ಮೋರ್ಚಾ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಬಡ ವಾಲ್ಮೀಕಿ ಜನರ ವಿದ್ಯಾಭ್ಯಾಸಕ್ಕಾಗಿ ಅವರ ಆರೋಗ್ಯಕ್ಕಾಗಿ ಇಟ್ಟಂತಹ ಹಣವನ್ನ ತಿಂದಿರುವಂತಹ ನಾಗೇಂದ್ರನ ಮತ್ತೆ ನೀವು ಸರ್ಕಾರಕ್ಕೆ ತೆಗೆದುಕೊಂಡು ಮಂತ್ರಿ ಮಾಡಿದಿರಲ್ಲ, ನಿಮ್ಗೆ ಮಾನ ಮರ್ಯಾದೆ ನಾಚಿಕೆ ಇದೆಯಾ ಕಾಂಗ್ರೆಸ್ ಸರ್ಕಾರ ಅಂತ ಕೇಳಕ್ ಬಯಸ್ತೇನೆ. ಕಾಂಗ್ರೆಸ್ನವರಂದ್ರೆ ಅವ್ರು 3 ಬಿಟ್ಟವರು, ಮಾನ ಬಿಟ್ಟಿದ್ದೀರಿ, ಮರ್ಯಾದೆ ಬಿಟ್ಟಿದ್ದೀರಿ, ನಾಚಿಕೆ ಇಲ್ಲ ನಿಮಗೆ, ಹೇಸಿಗೆ. ಆ ಕಾಂಗ್ರೆಸ್ ಸರ್ಕಾರ ಹೇಸಿಗೆ ಸರ್ಕಾರ ಅಂತ ಹೇಳಿ ಇಚ್ಛೆ ಪಡ್ತೇನೆ. ಅಂತಹ ಭ್ರಷ್ಟ, ಅಂತಹ ವಾಲ್ಮೀಕಿ ಸಮುದಾಯ ಹಣವನ್ನು ತಿಂದವಂತ ಅಂದ್ಕೊಂಡು ಮತ್ತೆ ಮೇಲ್ಕೂರಿಸ್ಕೊಂಡು ನಾನು ಯಾವ ಕಾರಣಕ್ಕೂ ರಾಜೀನಾಮೆ ಕೊಡೋದಿಲ್ಲ ಅಂತ ಹೇಳ್ತಾನೆ ಅಂತಂದರೆ ಅವ್ರಿಗೆ ಬೆಂಬಲ ಕೊಡ್ತೀನಿ ಅಂತಂದರೆ, ನೀವು ಯಾರಿಗಾದರೂ ಕೂಡ ಕಾಂಗ್ರೆಸ್ಸಿನ ಮುಖ್ಯಮಂತ್ರಿಗಳಿರ್ಬೋದು, ಮಿನಿಸ್ಟ್ರಿಗಳಿರ್ಬೋದು, ಯಾರಿಗಾರು ಒಂದು ಸ್ವಲ್ಪ ಅನ್ನೋರು ನಿಮಗೆ ಸ್ವಾಭಿಮಾನ ಇದೆಯಾ, ನಾಚಿಕೆ ಇದೆಯಾ ಅಂತ ಕೇಳಿ ಬಯಸ್ತೇನೆ. ನಮ್ಮ BJP ಸರ್ಕಾರ ಇದರ ವಿರುದ್ಧ ಕಠಿಣವಾದಂಥ ಹೋರಾಟವನ್ನು ಮಾಡ್ತಾ ಇದೆ.